ಎಲ್ಲ ನನ್ನ ಕನ್ನಡಿಗರಿಗೆ ಹ್ಯಾಪಿ ಶಿವರಾತ್ರಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಸಾಲೆ ವಡೆ ಶಿವರಾತ್ರಿ ಸ್ಪೆಷಲ್. ನೋಡಿ ಯಾವ ಥರ ಬಂದಿದೆ, ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ನಾನು 1/4 kg ಅಂದರೆ 250 ಗ್ರಾಮಷ್ಟು ಕಡಲೆಬೇಳೆನ ತೊಗೊಂಡು 2 hours ನೆನೆಸ್ತಾ ಇದ್ದೀನಿ. ಅಷ್ಟರೊಳಗಡೆ ನಾವೀಗ ಮಸಾಲೆ ರುಬ್ಕೊಂಡು ಬಂದುಬಿಡೋಣ. 7 ರಿಂದ 8 ಬೆಳ್ಳುಳ್ಳಿ, 2 ಹೆಬ್ಬೆಟ್ಟು ಬೆಳ್ಳಗಾತ್ರದಷ್ಟು ಶುಂಠಿನ ತಗೊಂಡು ತರಿಯಾಗಿ ಆಡಿದ್ದಾದಮೇಲೆ ನಾನೇನು ನೆನೆಸಿ ರೆಡಿ ಇಟ್ಕೊಂಡಿದ್ದೀನಿ ಆ ಕಡಲೆಬೇಳೆನ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೆಂದಿರ್ತಕ್ಕಂಥ ಕಡಲೆಕಾಳನ್ನ ತೆಗೆದು ಇಟ್ಕೊಂಡಿರಿ, ಯಾಕಂದರೆ ಅದು ಮತ್ತೆ ಮಿಕ್ಸ್ ಮಾಡೋಕ್ಕೆ ನೋಡಿ ಈ ಥರ ಜಾಸ್ತಿ ಬೇಡ, ಒಂದು 60% ತರಿಯಾಗಿ ನೋಡಿ. ಈಗ ಕಡಲೆಬೇಳೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1 ದೊಡ್ಡ ಸೈಜ್ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 7 ರಿಂದ 8 ಕರಿಬೇವನ ಹಸಿ ಎಲೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲಿಂದ 4 ರಿಂದ 5 ಹಸಿ ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಆ ಲೆಕ್ಕಾಚಾರಕ್ಕೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸ್ವಲ್ಪ ಸೋಂಪು ಘಮ ಘಮ ಅನ್ನೋಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ, 2 ಚಿಟಿಕೆ ಅಷ್ಟು ಜೀರಿಗೆ, ಇಷ್ಟು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 10 ಮಿನಿಟ್ಸು ಬ್ರೇಕ್ ಬಿಡಿ, ಇದಕ್ಕೆ ಒಂದು 10 ಮಿನಿಟ್ಸ್ ಬ್ರೇಕ್ ಆಗಲಿ. ಇದಾದ ನಂತರ ನೋಡಿ, ನೀವು ವಡೆ ತಟ್ಟಬೇಕಾದ್ರೆ ಕೈಗೆ ನೀರು ಹದ್ಕೊಳ್ಳಿ. ಏನು ನಮ್ಮದು ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಅದ್ರ ಎಡ್ಜ್ಗೆ ಹಾಕ್ಕೊಂಡು 4 ಬೆಳ್ಳಿಂದ ಅದ್ಮುದ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಆರಾಮಾಗಿ ಬರುತ್ತೆ. ಮಧ್ಯಕ್ಕೆ ಹಾಕ್ಕೊಂಡ್ರೆ ವಡೆ ಬರೋಲ್ಲ. ನೋಡಿ ನಾನು ನೀರು ಹದ್ಕೊಂಡಿದ್ದೀನಿ, ಎಣ್ಣೆ ಎಲ್ಲ. ನಿಮ್ಗೆ ಹಂಗೂ ಬಂದಿಲ್ಲ ಅಂದರೆ ನೀವು ಎಣ್ಣೆ ಹದ್ಕೋಬೋದು, ನೋ ಪ್ರಾಬ್ಲಮ್. ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಇದ್ದರೆ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡೋದು ಬೇಡ ಹಿಟ್ಟಿಗೆ. ನೋಡಿ ಈಗ ನಾನು ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಮಸಾಲ ವಡೆ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನೀವು ಇದ್ರೊಳಗಡೆ ನೀರು ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ವಡೆ ಬರೋಲ್ಲ. ಸ್ವಲ್ಪ ಏನು ನಾವು ಕಡಲೆಬೇಳೆ ನೆನೆಸ್ಕೊಂಡಿರ್ತೀವಿ ಅದೇ ಕಡಲೆಬೇಳೆ ನೀರೆಲ್ಲ ಬಸ್ಬಿಟ್ಟು ಅದಾದಮೇಲೆ ಮಿಕ್ಸಿಗೆ ಹಾಕಬೇಕು. ನೋಡಿ ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ, ಚಳಿಗಾಲಕ್ಕೆ ಅದು ಶಿವರಾತ್ರಿ ಹಬ್ಬಕ್ಕೆ, ಒಂದತ್ತಿರೋರಿಗೆ, ಉಪವಾಸ ಇರೋರಿಗೆ ಸಂಜೆ ಮೇಲೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಕೆಂಪಗಾದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮ್ ಇರಲಿ ಸ್ಟವ್ವು. ಎಣ್ಣೆ ಹೀಟ್ ಆಗೋವರೆಗೂ ಹೈ ಫ್ಲೇಮ್ ಇರಲಿ. ಎಣ್ಣೆ ಹೀಟ್ ಆದ ನಂತರ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ವಡೆನ ಒಂದೊಂದಾಗಿ ಬಿಡಬೇಕಾಗುತ್ತೆ. ನೋಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ಅದೇ ರೀತಿ ಇನ್ನೊಂದು ಸಲ ಮತ್ತೊಮ್ಮೆ ಬಿಡ್ತಾ ಇದ್ದೀನಿ. ಆರಾಮಾಗಿ ಲೆಫ್ಟ್ ಹ್ಯಾಂಡ್ ಹೆಬ್ಬೆಟ್ಟು ಬೆಳ್ಳು ಪಕ್ಕದಲ್ಲಿ ಇಟ್ಕೊಂಡು ಬಲಗೈ 4 ಬೆಳ್ಳು ಇಟ್ಕೊಂಡು ಅದ್ಮುದ್ರೆ ಸ್ವಲ್ಪ ನೀರು ಕೈಗೆ ಸ್ಪ್ರೆಸ್ ಮಾಡ್ಕೊಂಡ್ರಿ ಬೆಳ್ಳಿಗೆ ಮತ್ತು ಲೆಫ್ಟ್ ಹ್ಯಾಂಡ್ಗೆ, ಆರಾಮಾಗಿ ಬರುತ್ತೆ. ನಾನು ಸ್ವಲ್ಪ ನಿಧಾನವಾಗಿ ಹಾಕಿದ್ದೀನಿ, ನೋಡೋರ್ಗು ನಿಮ್ಗೂ ಕರೆಕ್ಟಾಗಿ ಬರಲಿ ಅಂತ ಫಾಸ್ಟ್ ಗೀಸ್ಟ್ ಏನೂ ಮಾಡಿಲ್ಲ. ನೋಡಿ ಯಾವ ಥರ ಬಂದಿದೆ, ಕ್ರಿಸ್ಪಿಯಾಗಿ ಸ್ಪೈಸಿಯಾಗಿ, ಸುಮಾರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಬಂದಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.